ಇದು ಇಂಟೀರಿಯಮ್ ಒಂದು ಆರ್ಡರು. ಇದನ್ನು ನಿರಂತರವಾಗಿ ಹೈಕೋರ್ಟು ಅದನ್ನು ನಿಗ್ರಹಣೆಯಲ್ಲಿ ಇದು ನಡೀತದೆ. ಯಾರ್ಯಾರು ಭ್ರಷ್ಟರು, ಇದು ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಇದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು, ಅವರ ಏನು ಫೈನಾನ್ಸ್ ಸೆಕ್ರೆಟ್ರಿ, ಚುನಾವಣೆ ನೀತಿ ಸಂಹಿತೆದಾಗ ಇದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ 50 ಕೋಟಿ. ಇದು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಫಸ್ಟ್ ನನ್ನ A1 ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು, A2 ಅವ್ರ ಸೆಕ್ರೆಟ್ರಿ, ಫೈನಾನ್ಸ್ ಸೆಕ್ರೆಟ್ರಿ, ಅಲ್ಲಿಂದ A3 ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಅದರ ನಿಗಮದ ಅಧ್ಯಕ್ಷರು, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳು. ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿ, ಅವನಿಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಿಕೊಂಡಿದ್ದರಿಂದ ಅವನು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಇದು ದೊಡ್ಡ ಗಂಭೀರವಾದಂಥ ದಲಿತರಿಗೆ ರಕ್ಷಣೆ ಮಾಡಿದಂಥ ಸಿದ್ದರಾಮಯ್ಯ, ವಾಲ್ಮೀಕಿ ಹಗರಣದ ಹಣನೇ ತಿನ್ನುವಂಥ ಸಿದ್ದರಾಮಯ್ಯ, ಕೇವಲ ಮುಸ್ಲಿಮರಿಗೆ ಹಣ ಕೊಡುವಂಥ ಸಿದ್ದರಾಮಯ್ಯನಿಂದ ಕರ್ನಾಟಕ ಭವಿಷ್ಯ ಇಲ್ಲ. ಅದಕ್ಕೆ ಮನೆ ನೋಡ್ರಿ ಪೊಲೀಸ್ ಅಧಿಕಾರಿಗಳು ಪಾಪ ಅವ್ರದ್ದೇನೂ ತಪ್ಪಿಲ್ಲ, ಅವ್ರಿಗೆ ಸಸ್ಪೆಂಡ್ ಮಾಡಿಬಿಟ್ರು ಕಮಿಷನರ್ ಲೆವೆಲ್ದವ್ರನ್ನ, DGP ಲೆವೆಲ್ದವ್ರನ್ನ. ಅಂದ್ರೆ ತಮ್ಮ ಮಾಡಿದಂತಹ ಎಲ್ಲ ತಪ್ಪುಗಳನ್ನು ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ. ನನಗನ್ನಿಸ್ತದೆ ಈ CBI ತನಿಖೆಯಿಂದ ಎಲ್ಲರೂ ಯಾರ್ಯಾರದೊಳಗೆ ಪಾತ್ರ ಇದೆ ಅನ್ನೋದು ಹೊರಬಿಡ್ತದೆ, ಇವ್ರಿಗೆಲ್ಲ ಶಿಕ್ಷೆ ಆಗ್ತದೆ. ಇವತ್ತು ಭಯಪಟ್ಟಿದ್ದಾರೆ, ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೇಕಂತೇಳಿ ನಿನ್ನೆ ನಿರ್ಣಯ ಮಾಡಿದ್ದಾರೆ. ನನಗೆ ಮಾಹಿತಿ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಯೂ ಸಹ ಭ್ರಷ್ಟಾಚಾರದ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಸಹ ಮತ್ತೆ ಚೀಮಾರಿ ಹಾಕಿ ಇವತ್ತು ವಾಪಸ್ ತನಿಖೆಗೆ ಸುಪ್ರೀಂ ಕೋರ್ಟ್ನೂ ಒಪ್ಪಿಗೆ ಕೊಡ್ತದೆ ನನಗೆ ವಿಶ್ವಾಸ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಪ್ರಕರಣ ಇನ್ನೊಂದು ಹಾಕಿದ್ದೇನೆ. ಅವರ ಏನು ಹಗರಣಗಳದ್ದು ವಾಪಸ್ ತೊಗೊಂಡ್ರಲ್ಲ, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ. ಆದಷ್ಟು ಬೇಗನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಒಂದು ಭ್ರಷ್ಟಾಚಾರದ ಹಗರಣಗಳಿಂದ ಕಾಂಗ್ರೆಸ್ಸು ಕರ್ನಾಟಕದ ಸರ್ಕಾರ ಕುಸಿದು ಹೋಗ್ತದೆ. ಮತ್ತು ವಿಜಯೇಂದ್ರನ ಅಡ್ವೈಸ್ಮೆಂಟ್ನಿಂದ ಕರ್ನಾಟಕ BJP ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲಿಯೂ ಇದ್ರ ಬಗ್ಗೆ ಅವ್ರು ಮಾಡಿಲ್ಲ. ಆದರೆ ನಿನ್ನೆ ಟ್ವಿಟರ್ದಾಗ ಹಾಕೋತಾರೆ ನಮ್ಮೆಲ್ಲರ ಸಂಘಟಿತ ಹೋರಾಟ. ಹಾಂ, ನಮ್ಮ ಫೋಟೋ ಬಿಟ್ಟರೆ ವಿಜಯೇಂದ್ರನ ಫೋಟೋ ಅವ ಹಾಕೋತಾನೆ, ತಾನು ಏನೂ ಸಂಬಂಧ ಇಲ್ಲ ಅದಕ್ಕೆ. ಅಂದರೆ ಎಷ್ಟು ನಾಚಿಗೇಡಿ ಆಗಿಬಿಟ್ಟಾನೆ ರಾಜ್ಯಾಧ್ಯಕ್ಷ. ಇದರ ಕ್ರೆಡಿಟ್ ತೊಗೊಳಕ್ಕೆ ಬಡ್ದಾಡ್ಲಕತ್ತಾರ. ಕ್ರೆಡಿಟ್ ತೊಗೋದಿದ್ರೆ ಪಾರ್ಟಿ ಆಗಬೇಕಾಗಿತ್ತು. ಇನ್ನು ಸುಪ್ರೀಂ ಕೋರ್ಟಿಗೆ ಇವತ್ತು ಹಾಕಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿ.